ಹೆಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರೋದು. ಇವತ್ತು ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿದ್ದೀರಾ, ಡೇ 10 ಹಾಗೆ ಟಿಪ್ಸ್ ನಂಬರ್ 10 ಸಜೆಷನ್ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಟಿಪ್ಸ್ ಅಂತನಾದರೂ ಅಂದ್ಕೊಳ್ಳಿ. ಈ ಒಂದು ಟಿಪ್ಸ್ನ ಜೊತೆ ನನ್ನ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ತಡ ಏನಕ್ಕೆ ವಿಡಿಯೋನ ಶುರು ಮಾಡಿಕೊಂಡೆ ನಾನು ಸಜೆಷನ್ ಅಥವಾ ಟಿಪ್ಸ್ ಏನಂತ ಹೇಳ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅಂತೆಯೇ ಇವತ್ತೂ ಸಹ ಒಂದು ಡಿಟಾಕ್ಸ್ ಡ್ರಿಂಕ್ನೊಂದಿಗೆ ನಂದಿನ ಶುರು ಆಗ್ತಾ ಇದೆ. ಇಲ್ಲಿ ಒಂದು ಚಕ್ಕೆ ಹಾಗೆಯೇ ಅಂದರೆ ಒಂದೆರಡು ಪೀಸಷ್ಟು ಚಕ್ಕೆ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿ ಪೌಡ್ರನ್ನು ತಗೊಂಡಿದ್ದೀನಿ. ಇವಾಗ ಶುಂಠಿ ಪೌಡರ್ ಬೇಕಾದ್ರೂ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಶುಂಠಿ ಇದ್ದರೆ ಶುಂಠಿಯನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಯಾವುದಾದ್ರೂ ಪರವಾಗಿಲ್ಲ. ನಾನು ಬೇರೆ ಬೇರೆ ರೀತಿಯಾದಂತಹ ಡಿಟಾಕ್ಸ್ ಡ್ರಿಂಕ್ಸ್ಗಳ ಪರಿಚಯ ಆಗಲಿ ಅಂಥೇಳಿ ದಿನ ಒಂದೊಂದು ರೀತಿಯಾದಂಥದ್ದು ತೋರಿಸ್ತಾ ಇದ್ದೀನಿ. ನೀವು ಬೇಕಂತ ಹೇಳಿದ್ರೆ ಒಂದು ವೀಕ್ಗೆ ಒಂದೊಂದಾದ್ರೂ ತಗೊಳ್ಳಿ, ಅಥವಾ ಡೈಲಿ ರೀತಿ ಚೇಂಜ್ ಬೇಕಾದರೂ ಮಾಡಿ ತಗೊಳ್ಳಿ. ಅಂದರೆ ಒಂದೇ ದಿನ ಒಂದೇ ರೀತಿಯಾದ ಡಿಟಾಕ್ಸ್ ಡ್ರಿಂಕ್ಸ್ಗಳು ತಗೊಂಡ್ರೆ ಬೋರ್ ಆಗ್ತಾ ಇರುತ್ತೆ. ಹಾಗಾಗಿ ಈ ರೀತಿ ನಾನು ಡಿಫ್ರೆಂಟಾಗಿ ತಗೊಳ್ತಕ್ಕಂಥದ್ದು. ನಿಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿಯಾಗಿ ತಗೊಳ್ಳಿ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದು ಕುದಿಯುವಷ್ಟರಲ್ಲಿ ನಾನು ಒಂದು ಕಡೆಯಲ್ಲಿ ಸೋಯಾಬೀನನ್ನು ಸಹ ಕುದಿಯೋದಕ್ಕೆ ನೀರನ್ನು ಇಟ್ಟಿದ್ದೆ, ಅದನ್ನು ಸಹ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ತೀನಿ. ನೀರೆಲ್ಲ ಕುಡಿದು ರೆಡಿ ಆಗುವಷ್ಟರಲ್ಲಿ ಇದು ಸಹ ಬೆಂದ್ಕೊಂಡಿರುತ್ತೆ. ಹಾಗಾಗಿ ನಾನು ಇದನ್ನು ಸಹ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಟೈಮ್ ತಗೊಂಡು ನಾನು ನೀರನ್ನು ಕುಡಿದು ಬರ್ತೀನಿ. ನೀರು ಸಹ ಕುದ್ದಿದ್ದಾಯಿತು. ಒಂದು ಸ್ವಲ್ಪ ಆರಿಸಿದ್ದೀನಿ, ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತುಂಬ ತಣ್ಣಗಾಗೋದು ಬೇಡ, ಹಾಗೆ ತುಂಬ ಬಿಸಿಯನ್ನು ಕುಡಿಯೋದು ಬೇಡ. ಕೆಲವೊಂದು ಟೈಮಲ್ಲಿ ಜಾಸ್ತಿ ಬಿಸಿ ನೀರನ್ನು ಕುಡೀರಿ ಅಂತ ಹೇಳ್ತಿರ್ತಾರಲ್ಲ, ಆ ರೀತಿಯಾಗಿ ಏನಾದರೂ ಬಿಸಿ ನೀರು ಕುಡಿದ್ರೆ ಹಲ್ಲುಗಳು ಉದುರೋಗೋವಂಥ ಚಾನ್ಸಸ್ ಸಹ ಇರುತ್ತೆ. ಹಾಗೆ ಒಸಡು ಸಹ ಲೂಸ್ ಆಗ್ತಕ್ಕಂಥದ್ದು, ಹಲ್ಲು ಲೂಸ್ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತುಂಬ ಬಿಸಿ ಏನು ಬೇಡ, ಒಂದು ಉಗುರು ಬೆಚ್ಚಗಿನ ಅಂತ ಹೇಳ್ತಾರಲ್ಲ, ಸ್ವಲ್ಪ ಬಾಯಿ ತಡೆಯುವಷ್ಟು ಬೆಚ್ಚಗೆ ನೀರನ್ನು ಕುಡೀರಿ ಸಾಕು. ಇದಾದ ನಂತರ ನಾನು ಸೋಯಾಬೀನನ್ನು ಸಹ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಆಲ್ರೆಡಿ ತೋರಿಸ್ತಾ ಇಲ್ವಾ, ಅದನ್ನು ಬೇಯಿಸ್ಕೊಂಡಿದ್ದು. ಇದನ್ನು ಮತ್ತೆ ತೋರಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅಂಥೇಳಿ ನಾನು ಮತ್ತೆ ತೋರ್ಸೋಕ್ಕೆ ಹೋಗಿಲ್ಲ. ನಾನು ಸೋಯಾ ಚಂಕ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪಲಾವನ್ನು ಮಾಡೋದು, ಆಲ್ರೆಡಿ ನಾನು ಆ ಒಂದು ಪಲಾವನ್ನು ಸೋಯಾ ಚಂಕ್ಸ್ ಪಲಾವನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಾನು ಈ ಒಂದು ಕ್ಲಿಪ್ಪಿಂಗ್ನ ಏನಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ತಗೊಂಡಿರೋ ಟಾಪಿಕ್ ಬಂದ್ಬಿಟ್ಟು ಪ್ರೋಟೀನ್ಸ್, ಅಂದರೆ ವೆಜಿಟೇರಿಯನ್ಗೆ ಯಾವ್ಯಾವ ಮೂಲದಲ್ಲಿ ನಮಗೆ ಪ್ರೋಟೀನ್ಸ್ ಸಿಗುತ್ತೆ ಅಂಥೇಳಿ. ಹಾಗಾಗಿ ಮೊದಲನೇ ನಮಗೆ ತುಂಬಾ ಜಾಸ್ತಿ ಪ್ರೋಟೀನ್ ಸಿಗ್ತಕ್ಕಂಥದ್ದು ಈ ಸೋಯಾ ಚಂಕ್ಸಲ್ಲೇ. ಸೋಯಾ ಬೀನ್ಗಳನ್ನು ನಾವು ರೆಡಿ ಮಾಡಿ ಪ್ರಿಪೇರ್ ಮಾಡಿ ತಿನ್ನೋಕ್ಕಾಗಲ್ಲ. ಅದ್ರ ಬದಲು ಈ ಸೋಯಾ ಚಂಕ್ಸಲ್ಲಿ ಸುಮಾರು ರೀತಿಯಾದಂತಹ ರೆಸಿಪೀಸ್ ಇರುತ್ತೆ. ವೆಜಿಟೇರಿಯನ್ಗೆ ಇದು ತುಂಬ ಬೆಸ್ಟ್ ಆಪ್ಷನ್ಸ್ ಅಂತ ಕೂಡ ಹೇಳ್ಬೋದು. ಇವಾಗ ಪಲಾವ್ ಮಾಡ್ಕೋಬೋದು, ಅಥವಾ ಇದರಲ್ಲೇ ಪರಾಟ ಮಾಡ್ಕೋಬೋದು, ಅಥವಾ ಟಿಕ್ಕಿಸ್ಗಳನ್ನು ಮಾಡ್ಕೋಬೋದು. ನಾನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ಸಹ ಕಂಪ್ಲೀಟಾಗಿ ಒಂದೊಂದು ರೆಸಿಪಿಯನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಒಂದು 100 ಗ್ರಾಮ್ ಅಷ್ಟರಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ 100 ಗ್ರಾಮ್ ಸೋಯಾ ಚಂಕ್ಸನ್ನು ತಗೊಂಡ್ರೆ ನಮಗೆ ಒಂದು 50 ಗ್ರಾಮ್ ಅಷ್ಟಾದ್ರೂ ಪ್ರೋಟೀನ್ ಸಿಗ್ತಾ ಹೋಗುತ್ತೆ. ಇವಾಗ ನಾನ್ ವೆಜಿಟೇರಿಯನ್ ತಿನ್ನೋ ಅಂಥವ್ರಿಗೆ ಸಾಮಾನ್ಯವಾಗಿ ಈ ಮೀಟಲ್ಲಿ ಅಥವಾ ಎಗ್ಗಲ್ಲಿ ಪ್ರತಿಯೊಂದರಲ್ಲೂ ಸಹ ಹೆಚ್ಚೆಚ್ಚು ಪ್ರೋಟೀನ್ ಅಂಶಗಳಿರುತ್ತೆ. ಅವ್ರಿಗೆ ಅದರಲ್ಲೇ ಪ್ರೋಟೀನ್ ಎಷ್ಟು ಬೇಕಾಗುತ್ತೋ ಅಷ್ಟು ಸಿಗುತ್ತೆ. ಆದರೆ ವೆಜಿಟೇರಿಯನ್ಗೆ ಯಾವುದೇ ರೀತಿಯಾದ ಆಪ್ಷನ್ಸ್ ಇಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಆ ಥರ ಎಲ್ಲ ಏನಿಲ್ಲ. ಮತ್ತು ಇನ್ನೊಂದು, ಈಗ ಕೆಲವೊಂದು ವಿಡಿಯೋಗಳನ್ನ ನೋಡ್ತೀವಿ, ಕೆಲವೊಂದು ವಿಡಿಯೋದಲ್ಲಿ ಈ ಕಾಳುಗಳಲ್ಲಿ ಯಾವುದೋ ಒಬ್ಬರು ಹೇಳ್ತಾರೆ ಒಂದು ಹಸಿರು ಕಾಳಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇದೆ ಅಂತೇಳಿ, ಇನ್ನೊಂದು ವಿಡಿಯೋ ನೋಡಿದ್ರೆ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶಗಳಿಲ್ಲ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡಿಸ್ಕೋಬೇಡಿ. ಸಾಮಾನ್ಯವಾಗಿ ವೆಜಿಟೇರಿಯನಲ್ಲಿ ಫಸ್ಟು ನಂಬರ್ 1 ಬಂದುಬಿಟ್ಟು ನಮಗೆ ಸೋಯಾ ಚಂಕ್ಸಲ್ಲೇ ಜಾಸ್ತಿ ಪ್ರೋಟೀನ್ ಸಿಗ್ತಕ್ಕಂಥದ್ದು. ಇದಾದ ನಂತರ ಯಾವುದೇ ರೀತಿಯಾದಂತಹ ಕಾಳುಗಳಾಗ್ಬೋದು, ಅದರಲ್ಲಿ ಹೆಚ್ಚಿರುತ್ತೋ ಕಡಿಮೆ ಇರುತ್ತೋ ಸಾಧ್ಯ ಆದಷ್ಟು ನೀವು ಊಟದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇವಾಗ ನಾನು ಅಷ್ಟೇ ಇಲ್ಲಿ ಬಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಬೀನ್ಸ್ಗಳನ್ನು ಸಹ ಸೇರಿಸ್ಕೊಂಡಿದ್ದೀನಿ, ಹಾಗೆ ಸೋಯಾ ಚಂಕ್ಸ್ಗಳನ್ನು ಸೇರಿಸ್ಕೊಂಡಿದ್ದೀನಿ. ಇದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆಯಿತು.
ಈ ರೀತಿಯಾಗಿ ನಿಮಗೆ ಯಾವ್ಯಾವ ರೀತಿಯಲ್ಲಿ ಸೇರಿಸ್ಕೊಳ್ಳೋಕ್ಕಾಗುತ್ತೆ. ಈಗ ಮೊಳಕೆ ಕಟ್ಟಿದ ಕಾಳುಗಳು ಯಾವುದೇ ಕಾಳಾಗ್ಬೋದು, ಹೆಸ್ರು ಕಾಳುಗಳಾಗ್ಬೋದು, ಅಥವಾ ಈ ಒಂದು ಬ್ಲ್ಯಾಕ್ ಚೆನ್ನ ಬರುತ್ತೆ ಅದಾಗ್ಬೋದು, ಅಥವಾ ಕಿಡ್ನಿ ಬೀನ್ಸ್ ಬರುತ್ತೆ ಆ ಥರದ ಕಾಳುಗಳಾಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಾಬೂಲ್ ಕಡಲೆಗಳು ಬರುತ್ತೆ. ಅಂದರೆ ಪ್ರತಿದಿನ ಒಂದೊಂದು ರೀತಿಯಾದಂಥ ಕಾಳುಗಳಲ್ಲಿ ಒಂದೊಂದು ರೀತಿಯಾದಂಥ ರೆಸಿಪೀಸ್ನ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರೋಟೀನ್ ಅಂಶಗಳು ಸಿಗ್ತಾ ಹೋಗುತ್ತೆ. ಮತ್ತು ಇದೆಲ್ಲ ಜಾಸ್ತಿ ಇವಾಗ ಕಿಡ್ನಿ ಬೀನ್ಸು, ಕಾಬೂಲ್ ಕಡಲೆಕಾಳು ಎಲ್ಲ ಕೆಲವರು ಜಾಸ್ತಿ ಇದು ನಮ್ಗೆ ಕೊಂಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಥರದ ಕಾಳುಗಳೇ ಆಗಬೇಕಂತೇಳಿ ಈಗ ಡೈಲಿ ಯೂಸ್ಗೆ ನಾವು ಯೂಸ್ ಮಾಡ್ತಕ್ಕಂಥ ಅಲಸಂದೆ ಕಾಳುಗಳಾಗಿರ್ಬೋದು, ಅಥವಾ ಹುರುಳಿ ಕಾಳುಗಳಾಗಿರ್ಬೋದು, ಅಥವಾ ಅವರೆಕಾಳಾಗಿರ್ಬೋದು, ಅಂದರೆ ಆಮೇಲೆ ಈ ಒಂದು ಬೇಳೆಕಾಳುಗಳು ದಾಲ್ಗಳು ಬರುತ್ತಲ್ಲ, ಎಲ್ಲ ರೀತಿಯಾದಂತಹ ಕಾಳುಗಳು ಅಷ್ಟೇ. ಹೆಸರು ಬೇಳೆ ಯೂಸ್ ಮಾಡ್ತೀವಿ, ಸಾಂಬಾರು ಬೇಳೆ ಯೂಸ್ ಮಾಡ್ತೀವಿ. ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಕಾಳುಗಳಲ್ಲೂ ಸಹ ಪ್ರೋಟೀನ್ ಇದ್ದೇ ಇರುತ್ತೆ. ಸಪ್ರೇಟ್ ಮಾಡ್ಕೊಳ್ಬೇಕಂದ್ರೆ ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವಾಗ ಸಾಂಬಾರುಗಳನ್ನು ಮಾಡ್ತೀವಿ, ಅದರಲ್ಲೇ ಸ್ವಲ್ಪ ಜಾಸ್ತಿ ಕಾಳುಗಳನ್ನು ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಇವಾಗ ನಾವು ತಟ್ಟೆಯನ್ನು ಊಟದ ಪ್ಲೇಟನ್ನು ಹಾಕೊಂಡಂಥ ಸಂದರ್ಭದಲ್ಲಿ ನಮ್ಮ ತಿಳುವಳಿಕೆಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟಾದ್ರೂ ಇದರಲ್ಲಿ ಇಷ್ಟು ಕಾರ್ಬ್ಸ್ ಇದೆ, ಇದರಲ್ಲಿ ಇಷ್ಟು ಪ್ರೋಟೀನ್ ಇದೆ, ಮತ್ತು ಇದರಲ್ಲಿ ಇಷ್ಟು ಸಲಾಡ್ ಅಂಶ ಇದೆ, ಇದರಲ್ಲಿ ಇದನ್ನು ತಿಂದರೆ ಫೈಬರ್ ಅಂಶ ನಮಗೆ ಸಿಗುತ್ತೆ, ಇದನ್ನು ತಿಂದರೆ ಪ್ರೋಟೀನ್ ಸಿಗುತ್ತೆ ಅನ್ನೋದು ಒಂದು ಸ್ವಲ್ಪ ನಮಗೆ ಎಷ್ಟು ತಿಳುವಳಿಕೆ ಮಟ್ಟ ಎಷ್ಟಿದೆಯೋ ಅಷ್ಟಾದರೂ ನಮಗೆ ಗೊತ್ತಾದರೆ ಆವಾಗ ನಾವೇನು ಮಾಡ್ಬೋದು. ಮತ್ತು ಇದೆಲ್ಲವನ್ನು ನಾವೀಗ ಬೇರೆ ಯಾವುದ್ಯಾವುದೋ ವೀಡಿಯೋವನ್ನು ನೋಡಿ ಏನೇನೋ ಸರ್ಚ್ ಮಾಡ್ಕೊಂಡು ಬೇಡದಿರೋದೆಲ್ಲ ಸರ್ಚ್ ಮಾಡ್ಕೊಂಡು ಕೂತಿರ್ತೀವಲ್ಲ, ಅದ್ರ ಬದಲು ಯಾವ ಫುಡ್ಗಳಲ್ಲಿ ಯಾವ ರೀತಿಯಾದಂತಹ ಅಂಶಗಳಿರುತ್ತೆ, ಮತ್ತು ಯಾವುದನ್ನು ನಾವು ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಮ್ಮ ಒಂದು ಊಟದ ತಟ್ಟೆಯಲ್ಲಿ, ಮತ್ತು ಯಾವುದನ್ನು ಸ್ಕಿಪ್ ಮಾಡಬೇಕು, ಯಾವುದ್ರ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿಳ್ಕೊಬೇಕು. ಇಲ್ಲಿ ಇದೊಂದು ಜಸ್ಟ್ ಕ್ಲಿಪ್ಪಿಂಗ್ ತೋರಿಸಿದ್ದೀನಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಒಂದು ಚಿಟಿಕೆಯಷ್ಟು ಜೀರಿಗೆ ಮತ್ತು ಒಂದು 5 ರಿಂದ 6 ಎಸ್ಲಷ್ಟು ಯಾವಾಗಲೂ ಅಷ್ಟೇ ಈ ರೀತಿಯಾದಂಥ ಕರಿಬೇವನ್ನು ತಿಂತಾ ಇದ್ದೀನಿ. ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರಿಗಾರು ಕೂದಲು ಉದುರ್ತಕ್ಕಂಥ ಸಮಸ್ಯೆ ಇದ್ದರೆ ಅವರಿಗೂ ಸಹ ತುಂಬ ಒಳ್ಳೆಯದು ಅಂತೇಳಿ ಸಾಮಾನ್ಯವಾಗಿ ಎದ್ದ ತಕ್ಷಣ ಜಸ್ಟ್ ಇವಾಗ ಅಡುಗೆ ಮಾಡೋವಂಥ ಸಂದರ್ಭದಲ್ಲಿ ಅದೆಲ್ಲ ಕೈಗೆ ಸಿಗುತ್ತಲ್ವ, ಅವಾಗ ಒಂದೆರಡು ಹಾಗೇ ಬಾಯಿಗೆ ಹಾಕ್ಕೊಂಡು ಕೆಲಸ ಮಾಡ್ತಾ ಹೋದರೆ ಮುಗೀತು. ಇವಾಗ ಪಲಾವ್ ಕೂಡ ರೆಡಿಯಾಗಿತ್ತು, ನಾನು ಪ್ಲೇಟಿಂಗನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಮಾಡ್ಕೋಬೋದು. ಮತ್ತು ಈ ಪ್ರೋಟೀನ್ ಅಂಶ ಅಂತ ಹೇಳ್ತಾ ಇರ್ತಾರಲ್ವ, ಈ ಪ್ರೋಟೀನ್ ಅಂಶಗಳ ಅವಶ್ಯಕತೆ ನಮ್ಮ ದೇಹಕ್ಕೆ ಏನಿದೆ ಅಂತೇಳಿ ಮೊದಲು ತಿಳ್ಕೊಳ್ಳೋಣ. ಇವಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಎಷ್ಟು ತಿಳ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅದನ್ನು ನಮಗೆ ಯೂಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಅದ್ರ ಬಗ್ಗೆ ನಾವು ವಿಷಯನೇ ತಿಳ್ಕೊಂಡೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ವಿಷಯ ಗೊತ್ತಿದ್ರೆ ಸ್ವಲ್ಪ ಅದನ್ನು ತಿನ್ನುವಾಗ, ಇವಾಗ ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಜೀರಿಗೆ ತಿಂದರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಕೂದಲಿಗೆ ಒಳ್ಳೆಯದು ಅಂತ ಹೇಳ್ದೆ ಇಲ್ಲ. ಆಗ ಅದನ್ನು ತಿನ್ನಬೇಕಾದ್ರೆ ನಮ್ಮ ಮನಸ್ಸು ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ, ಇದಕ್ಕೋಸ್ಕರ ಇದನ್ನು ತಿಂತಾ ಇದ್ದೀವಿ ಅಂತ. ಹಾಗೆ ಈಗ ಇದರಲ್ಲಿ ಪ್ರೋಟೀನ್ ಅಂಶಗಳು ಹೆಚ್ಚಿದೆ ಅಂತ ಹೇಳಿದ್ರೆ ಅದನ್ನು ತಿನ್ನುವಾಗ ನಮ್ಮ ಮನಸ್ಸಲ್ಲಿ ಆ ಒಂದು ವಿಷಯದ ಬಗ್ಗೆ ಏನೋ ಒಂದು ಗುಡ್ ಪಾಸಿಟಿವ್ ವೈಬ್ಸ್ ನಮಗೆ ಬರುತ್ತೆ. ಆ ರೀತಿಯಾಗಿ ನಮಗೆ ಒಳ್ಳೇದು ಏನಿರ್ತಕ್ಕಂಥದ್ದೋ ಅದನ್ನು ತಿಳ್ಕೊಳ್ತಾ ಹೋಗಬೇಕು. ಸಾಮಾನ್ಯವಾಗಿ ಪ್ರೋಟೀನ್ ಅಂಶಗಳಿರ್ತಕ್ಕಂಥದ್ದು ತಗೊಳ್ಳಿ, ಹೆಚ್ಚೆಚ್ಚು ಪ್ರೋಟೀನನ್ನು ತಗೊಳ್ಳಿ ಅಂತ ಹೇಳ್ತಾ ಇರ್ತಾರಲ್ಲ, ಹೆಚ್ಚೆಚ್ಚು ಪ್ರೋಟೀನ್ ಅಂಶಗಳೇನು ಬೇಕಾಗಲ್ಲ. ಬಟ್ ಪ್ರೋಟೀನ್ ಅಂಶ ಇರ್ತಕ್ಕಂಥ ಫುಡ್ಗಳು ಬೇಕೇ ಇರುತ್ತೆ. ಏನಕ್ಕೋಸ್ಕರ ಅಂತ ಹೇಳ್ತೀನಿ. ಇವಾಗ ಯಾರನ್ನಾದರೂ ತುಂಬ ಸಣ್ಣಕ್ಕಿರೋರನ್ನ ನೋಡಿ ಅವ್ರ ದೇಹದಲ್ಲಿ ಬರೀ ಮೂಳೆಗಳಷ್ಟೇ ಕಾಣಿಸ್ತಾ ಇದೆ, ಯಾವುದೇ ರೀತಿ ಮಾಂಸಖಂಡಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಎಷ್ಟೇ ಸಣ್ಣಕ್ಕಿದ್ರೂ ವೇಸ್ಟ್. ನೋಡಿದ್ರೆ ಈ ಭೂಮಿಯಲ್ಲಿ ಕಿತ್ತಿರ್ತಕ್ಕಂಥ ಎಣ ಇದ್ದಂಗೆ ಅವರೇ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನಪ್ಪ ಇದು ಈ ಥರ ಇದ್ದಾರೆ, ಈ ಥರ ಎಲ್ಲ ಸಣ್ಣ ಆಗದಿದ್ದರೆ ಸಣ್ಣ ಆಗತ್ತೆ ಬೇಡ ಅಂತೆಲ್ಲ ಅನ್ಸಲ್ವಾ. ಯಾವುದೇ ರೀತಿಯಾದಂಥ ಒಂದು ಇದೇ ಇರಲ್ಲ ಅವರಿಗೆ, ಮಜಲೇ ಬಿಲ್ಡ್ ಆಗಿರಲ್ಲ, ಮಾಂಸಖಂಡಗಳೇ ಇರಲ್ಲ. ಆ ರೀತಿಯಾಗಿ ನಾವು ಸಣ್ಣ ಈಗ ಪ್ರೋಟೀನ್ ಅಂಶಗಳು ತಗೊಳ್ದಿರ ನಾವು ಸಣ್ಣ ವೆಯ್ಟ್ ಲಾಸ್ ಆಗಿಬಿಟ್ರೆ ಆ ರೀತಿಯಾಗಿ ಆಗಿಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಹೆಚ್ಚೆಚ್ಚು ಪ್ರೋಟೀನ್ ಅಂಶಗಳನ್ನು ತಗೊಳ್ತಾ ಇರಬೇಕು ಪ್ರತಿ ಮೀಲಲ್ಲೂ. ಹಾಗೆಯೇ ಪ್ರೋಟೀನ್ ಅಂಶಗಳ ಜೊತೆ ನಾವು ಸ್ವಲ್ಪ ವರ್ಕೌಟ್ಗಳನ್ನು ಮಾಡ್ತಕ್ಕಂಥದ್ದು ನಮಗೆ ಏನೇನು ಸಾಧ್ಯನೋ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ವರ್ಕೌಟ್ಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ಹಾಗೆಯೇ ಮೂಳೆಗಳಿಗೂ ಸಹ ಬಲ ಕೊಡ್ತಕ್ಕಂಥದ್ದು ಈ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಆಹಾರ ಪದಾರ್ಥಗಳೇ. ಹಾಗೆ ಪ್ರತಿಯೊಂದು
ಅಂಗಾಂಗಗಳಿಗೂ ಬಲವನ್ನು ಕೊಡ್ತಕ್ಕಂಥದ್ದು, ಹಾಗೆ ನಮಗೆ ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡೋದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಆಹಾರ ಪದಾರ್ಥಗಳೇ. ಹಾಗೆಯೇ ನಾವು ತಿಂದಂಥ ಆಹಾರಗಳನ್ನು ಸ್ವಲ್ಪ ಹೊತ್ತು ಯಾವುದೇ ರೀತಿಯಾದಂಥ ಹಸಿವು ಆಗದೇ ಇರೋ ರೀತಿ ತಡೆಯುವಂಥ ಶಕ್ತಿ ಇರ್ತಕ್ಕಂಥದ್ದು ಈ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಆಹಾರಗಳಿಗೆ. ನಾವು ಜಾಸ್ತಿ ಏನಾದ್ರೂ ಇದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪದೇ ಪದೇ ಹಸಿವು ಆಗ್ತಾನೆ ಇರುತ್ತೆ. ಹಾಗಾಗಿ ಹೆಚ್ಚು ಊಟಗಳನ್ನ ತಿಂತಾ ಇರ್ತೀವಿ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ಆಹಾರಗಳನ್ನು ತಿನ್ನಿ ಅಂತೇಳಿ. ಜಾಸ್ತಿ ಅಂತೇಳಿ ತುಂಬ ಜಾಸ್ತಿ ಅದನ್ನೇ ತಿಂದ್ಬಿಟ್ಟು ಅದನ್ನು ಕರಗಿಸಿಲ್ಲ ಅಂತೇಳಿದರೆ ಅದರಲ್ಲೂ ಸಹ ಏನಾಗುತ್ತೆ, ಡೈಜೆಷನ್ ಆಗದೇ ಇರೋ ಅಂಥ ಸಮಸ್ಯೆಗಳು ಜಾಸ್ತಿನೇ ಉಂಟಾಗುತ್ತೆ. ಇವಾಗ ನಾನು ಬೆಳಗ್ಗೆ ಜಾಸ್ತಿ ಕಾಳೆಲ್ಲ ಸೇರಿಸ್ಕೊಂಡಿದ್ದೆ ಅಂತೇಳಿ ಇವಾಗ ದಾಲ್ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆಗಳನ್ನು ಸೇರಿಸಿ ಹಾಗೆ ಪಲ್ಯವನ್ನು ತಗೊಂಡಿದ್ದೀನಿ. ಈ ರೀತಿಯಾಗಿ ನಾನು ನನ್ನ ಊಟವನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದೊಂದು ರೀತಿಯಾದಂಥ ಫುಡ್ಗಳಲ್ಲಿ ಒಂದೊಂದು ರೀತಿಯಾದಂತಹ ಅಂದರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ನಾವು ಏನನ್ನು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ತಿಳ್ಕೊಂಡು ಹೋದರೆ ಆಯಿತು. ಇದಕ್ಕೋಸ್ಕರನೇ ಪ್ರೋಟೀನ್ ಹೆಚ್ಚಿರ್ತಕ್ಕಂತಹ ಫುಡ್ಗಳನ್ನು ತಿನ್ನಿ ಅಂತೇಳಿ. ಇವಾಗ ವೆಜಿಟೇರಿಯನ್ಗಳಲ್ಲಿ ಏನೇನು ಪ್ರೋಟೀನ್ ರಿಚ್ ಬರುತ್ತೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವಾಕಿಂಗ್ನೂ ಸಹ ಕಂಪ್ಲೀಟ್ ಮಾಡಿಕೊಂಡೆ. ಆ ಕ್ಲಿಪ್ಪಿಂಗನ್ನು ನಾನು ಆ್ಯಡ್ ಮಾಡಿಲ್ಲ. ಹಾಗೆ ಊಟ ಆದ ನಂತರ ಒಂದು ಡಿಟಾಕ್ಸ್ ಡ್ರಿಂಕ್ಸಿಂದ ಈ ಒಂದು ದಿನವನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ಲನೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಜಸ್ಟ್ ಒಂದು ವಾಟರನ್ನು ಕುಡಿದೆ ಅಷ್ಟೇ ಬಿಸಿಯಾಗಿ. ಮತ್ತು ನಾಳೆಗೆ ಅಂತೇಳಿ ಒಂದು ಕಾಳನ್ನು ನೆನೆಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.